ಸ್ನೇಹಿತರೆ, ಆರ್ಯಮನ್ ಬಿರ್ಲಾ ಆರ್ಸಿಬಿ ಫ್ರಾಂಚೈಸಿನ ನೂತನ ಚೇರ್ಮನ್ ಆಗಿ ನೇಮಕಗೊಂಡಿರುವುದು. ಆರ್ಯಮನ್ ಆರ್ಸಿಬಿ ಜವಾಬ್ದಾರಿ ಹೊರತಿದ್ದಂತೆ ಅವರ ಸೋದರಿ ಅನನ್ಯ ಬಿರ್ಲಾ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಇತ್ತೀಚೆಗೆ ಗುಜರಾತ್ ಟೈಟಾನ್ಸ್ ತಂಡದ ಕಾರ್ಯಕ್ರಮವೊಂದರಲ್ಲಿ ಅನನ್ಯ ಬಿರ್ಲಾ ಕ್ರಿಕೆಟಿಗ ಶುಭಂ ಗಿಲ್ ಜೊತೆ ಕಾಣಿಸಿಕೊಂಡಿದ್ರು. ಇಬ್ಬರು ಸೋಫಾದ ಮೇಲೆ ಕುಳಿತು ಹರಟೆ ಹೊಡೆಯುತ್ತಿದ್ದ ಫೋಟೋ ಇಂಟರ್ನೆಟ್ ನಲ್ಲಿ ವೈರಲ್ ಆಗಿತ್ತು. ಅಂದಿನಿಂದ ಅನನ್ಯ ಬಿರ್ಲಾ ಯಾರು ಎಂದು ಹುಡುಕುವ ಅವರ ಸಂಖ್ಯೆ ಹೆಚ್ಚಾಗಿದೆ. ಅನನ್ಯ ಬಿರ್ಲಾಗೆ ಬಾಲ್ಯದಿಂದಲೇ ತಂದೆಯಂತೆ ಉದ್ಯಮದತ್ತ ಆಸಕ್ತಿ ಇತ್ತು. ಹೀಗಾಗಿ ಅವರು ಕೇವಲ 17 ವರ್ಷ ಇದ್ದಾಗಲೇ ಇಂಡಿಪೆಂಡೆಂಟ್ ಮೈಕ್ರೋ ಫಿನಾನ್ಸ್ ಎಂಬ ಕಂಪನಿಯನ್ನ ಆರಂಭಿಸಿದರು. ಈ ಸಂಸ್ಥೆಯ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಸಣ್ಣ ಸಾಲಗಳನ್ನು ನೀಡುವ ಮೂಲಕ ಅವರು ಸ್ವಾವಲಂಬಿಗಳಾಗಲು ಸಹಾಯ ಮಾಡಿದರು. ಅನನ್ಯ ಕೇವಲ ಬಿಸಿನೆಸ್ ವುಮೆನ್ ಮಾತ್ರವಲ್ಲ, ಅವರು ಅದ್ಭುತ ಗಾಯಕಿ ಕೂಡ ಹೌದು. ಭಾರತ ಮಾತ್ರವಲ್ಲದೆ ವಿದೇಶಗಳಲ್ಲೂ ಇವರ ಹಾಡುಗಳು ಫೇಮಸ್ ಆಗಿವೆ. ಅವರ ಸಿಕಲ್ಸ್ ಎಂಬ ಹಾಡು ಸಂಗೀತ ಪ್ರಿಯರ ಮನೆಗೆದ್ದಿದ್ದು ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟಿದೆ. ವರದಿಗಳ ಪ್ರಕಾರ ಅನನ್ಯ ಬಿರ್ಲಾ ಅವರ ನಿವ್ವಳ ಆಸ್ತಿ ಮೌಲ್ಯ 1,000 ಕೋಟಿ ರು ನಿಂದ 1,770 ಕೋಟಿ ರುಗಳಷ್ಟಿದೆ. ಮುಂಬೈನಲ್ಲಿ ಅನನ್ಯಗೆ ಅತ್ಯಂತ ದುಬಾರಿ ಮತ್ತು ಸುಂದರವಾದ ಬಂಗಲೆ ಇದೆ. ಇದರ ಬೆಲೆ ಸುಮಾರು 425 ಕೋಟಿ ರೂಪಾಯಿ. ಇವರ ಬಳಿ ಜಗತ್ತಿನ ಪ್ರಮುಖ ಐಷಾರಾಮಿ ಕಾರುಗಳ ಕಲೆಕ್ಷನ್ ಕೂಡ ಇದೆ. ಅನನ್ಯ ಬಿರ್ಲಾ ಕೇವಲ ಹಣ ಗಳಿಸುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಸಮಾಜ ಸೇವೆಯಲ್ಲೂ ಮುಂದಿದ್ದಾರೆ. ಸ್ವತಃ ತಾವೇ ಒಮ್ಮೆ ಮಾನಸಿಕ ಒತ್ತಡಕ್ಕೆ ಒಳಗಾಗುವುದರಿಂದ ಅಂತಹ ಸಮಸ್ಯೆ ಅನುಭವಿಸುವವರಿಗೆ ಎಂಪವರ್ ಎಂಬ ಸಂಸ್ಥೆ ನಡೆಸುತ್ತಿದ್ದಾರೆ. ಇದರ ಮೂಲಕ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಆರ್ಸಿಬಿ ತಂಡಕ್ಕೆ ಆರ್ಯಮನ್ ಬಿರ್ಲಾ ಎಂಟ್ರಿ ಆಗುತ್ತಿದ್ದಂತೆ ಇತ್ತ ಅವರ ಸಹೋದರಿ ಅನನ್ಯ ಬಿರ್ಲಾ ಅವರ ಸಾಧನೆ ಮತ್ತು ಶ್ರೀಮಂತಿಕೆ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಸ್ನೇಹಿತರೆ, ಆರ್ಸಿಬಿಯ ಈ ಒಂದು ಬದಲಾವಣೆ ಬಗ್ಗೆ ನಿಮಗೆ ಅನಿಸಿದ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.